ನೂತನ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ರವರಿಗೆ ಕರ್ನಾಟಕ ಸೇವಾದಳ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಸೇವಾದಳ ವತಿಯಿಂದ ಏನು ಹೇಳ್ತೀರಾ ಸರ್? ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಂಭ್ರಮದ ದಿನ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಕಟ್ಟಾಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿನಾಗಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ನಮ್ಮ AC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಮತ್ತೆ ಸುರ್ಜಿವಾಲ್ ಅವರಿಗೆ, ವೇಣುಗೋಪಾಲ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು 25ನೇ ಮುಖ್ಯಮಂತ್ರಿಯನ್ನಾಗಿ ಈ ರಾಜ್ಯದ ಉಸ್ತುವಾರಿಯನ್ನು ಕೊಟ್ಟು, ಜವಾಬ್ದಾರಿಯನ್ನು ಕೊಟ್ಟು, ಮುಂದೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ನಾನು ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ. ಸರ್, ನಿಷ್ಠಾವಂತ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು ಬೇಸ್ ಲೆವೆಲ್ನಿಂದ 45 ವರ್ಷಗಳ ಪಾರ್ಟಿಗೆ ದುಡಿದಿದ್ದಾರೆ. ಇವತ್ತು ನೋಡಿ ದೊಡ್ಡ ಸ್ಥಾನಮಾನ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಅದು ಯಾವುದೇ ಬೇರೆ ಪಾರ್ಟಿಯಲ್ಲಿ ಇರೋದಿಲ್ಲ. ಅವ್ರ ಪಕ್ಷದ ಮೇಲೆ ಇಟ್ಟಂಥದ್ದು ನಿಷ್ಠೆ, ಕಾರ್ಯವೈಖರಿ ಇವೆಲ್ಲವೂ ಕಾಂಗ್ರೆಸ್ ಪಕ್ಷ ಗುರುತಿಸಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಗುರುತಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಂದೇ ಕಾರಣ ಆಗುತ್ತೆ. ನಿಜ, ಅವರು NSU ಇಂದ, ಯೂತ್ ಕಾಂಗ್ರೆಸ್ ಇಂದ, ಪೇರೆಂಟ್ ಬಾಡಿಯಿಂದ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ನಾವು ಸಲ್ಲಿಸ್ತಾ ಇದ್ವಿ. ಮತ್ತೆ ಅದೇ ರೀತಿ ಅವರು ನಾವು ಕಾಂಗ್ರೆಸ್ ಸೇವಾದಳಿಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಸಂಘಟನೆಗೆ. ನಾನು ಅಧಿಕಾರ ತಗೊಂಡಾದ್ಮೇಲೆ ಸುಮಾರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೇವಾದಳದ ಸಂಘಟನೆಗೆ ಬಹಳಷ್ಟು ಒತ್ತನ್ನು ಕೊಟ್ಟು, ಕಾಂಗ್ರೆಸ್ ಸೇವಾದಳಕ್ಕೆ ಬಹಳಷ್ಟು ಗೌರವವನ್ನು ಕೊಟ್ಟು ಅವರು ಸಂಘಟನೆನ ಕಟ್ಟಿಸಿದ್ದಾರೆ. ಸರ್, ಇವತ್ತು ಡಬಲ್ ಧಮಾಕ ಸರ್. ಒಂದ್ ಕಡೆ KPCC ಸಾರಥಿನ ಆಯ್ಕೆ ಮಾಡಿದ್ದಾರೆ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಆಯ್ಕೆ ಆಗಿದೆ. ಇವತ್ತು ಹರಿಪ್ರಸಾದನ್ನ KPCC ಸಾರಥಿ ಮಾಡಿದ್ದಾರೆ. ಇವತ್ತು ಏನ್ ಹೇಳ್ತೀರಾ ಸರ್? ಅದು ಬಹಳ ಸಂತೋಷನೇ. ಯಾಕೆಂದ್ರೆ ಕಾಂಗ್ರೆಸ್ ಸೇವಾದಳದಲ್ಲಿ ಒಬ್ಬ ರಾಜ್ಯ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿ, ರಾಜ್ಯಸಭಾ ಮೆಂಬರ್ ಆಗಿ ಮತ್ತು MLC ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿದಂಥ ವ್ಯಕ್ತಿ. ಸಂಘಟನೆಯ ಚತುರರು ಇದ್ದಾರೆ. ಅವರನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಾಡಿದ್ದಾರೆ ಸನ್ಮಾನ್ಯ BK ಹರಿಪ್ರಸಾದ್. ಅದೇ ರೀತಿ ನಾವು ಕಾಂಗ್ರೆಸ್ ಸೇವಾದಳದ ಪರವಾಗಿ, ಕರ್ನಾಟಕದ ಕಾಂಗ್ರೆಸ್ ಸೇವಾದಳದ ಪರವಾಗಿ ಎಲ್ಲಾ ಕಾರ್ಯಕರ್ತರು ಸೇರಿ ಅವರಿಗೆ ಅಭಿನಂದನೆ ನಾವು ಸಲ್ಲಿಸ್ತಾ ಇದ್ದೀವಿ. SM ಕೃಷ್ಣ ಅವರ ಕಾಲದಲ್ಲಿಯೂ ಕೂಡ ನನಗೆ ಅತ್ಯುತ್ತಮ ರೀತಿಯಲ್ಲಿ ಸಹಾಯ ಮಾಡಿದಂತಹ ವ್ಯಕ್ತಿ ಅಂದರೆ ನಮ್ಮ DK ಶಿವಕುಮಾರ್ ಅವರು. ಆವಾಗಿನಿಂದಲೂ ನನ್ನ ಬಯಕೆ ಇತ್ತು ಅವರು CM ಆಗ್ಬೇಕಂತ ಹೇಳಿ. ಆ ಬಯಕೆ ಇವತ್ತು ನೆರವೇರ್ತಾ ಇದೆ. ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಷ್ಟಿಷ್ಟಲ್ಲ, ನಮಗೆ ಆದ ಸಂತೋಷ ಇವತ್ತು. ಅಲ್ಲದೆ KPCC ಸಾರಥಿಯಾಗಿ ಹರಿಪ್ರಸಾದ್ ಅವರು ಒಂದು ಸ್ಥಾನಮಾನವನ್ನು ತಗೊಳ್ತಿದ್ದಾರೆ ಅಂದರೆ ಅವರ ಪರಿಶ್ರಮದ ಫಲ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಸೇವಾದಳಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ಇದೆ, ಅಪಾರವಾದ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಸೇವಾದಳವನ್ನ ಬಹಳ ಅಚ್ಚುಕಟ್ಟಾಗಿ ಬೆಳೆಸಿದ್ದಾರೆ. ಒಂದು ಉತ್ತಮವಾದಂತಹ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದಾರೆ ಅವರು. ಅದರಲ್ಲಿ ಸಂದೇಹನೇ ಇಲ್ಲ. ಅವರಿಬ್ಬರ ಒಂದು ಸಾರಥಿಯಲ್ಲಿ ಈ ನಮ್ಮ 2028ರಲ್ಲಿ ಬಹಳ ಬಹುಮತದಿಂದ ನಮ್ಮ ಪಕ್ಷ ಬರ್ತೈತೆ ಅಂತ ಹೇಳಿ ಇಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ 2 ಕಣ್ಮಣಿಗಳನ್ನು ಒಂದು ಗೌರವ ಸ್ಥಾನಕ್ಕೆ AICC ಗುರುತಿಸಿ KPCC ಅಧ್ಯಕ್ಷರಾಗಿ ಶ್ರೀಯುತ BK ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಸೇವಾದಳದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಾಡಬೇಕಿತ್ತು. ಆದರೆ
ಅನಿವಾರ್ಯ ಕಾರಣಗಳಿಂದ ಸೇವಾದಳ ಕಾರ್ಯಕರ್ತರು ಜೊತೆಗೆ ಎಲ್ಲ ಪಕ್ಷದ ಸಂಘಟಕರು ಸೇರಿ ಇವತ್ತಿನ ದಿವಸ ನಾವು ಕಾರ್ಯಾಲಯದಲ್ಲೇ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರ ಸರ್ ಅವರ ನೇತೃತ್ವದಲ್ಲಿ ಅಗದಿ ನಾವು ಸಂತೋಷದಿಂದ ಈ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪೂರ ಜನತೆಗೆ ಮತ್ತು ಕಾರ್ಯಕರ್ತರಿಗೆ ಹರ್ಷೋದ್ಗಾರ ತಾಳಕ್ಕಾಗ್ತಾ ಇಲ್ಲ. ಪ್ರಯುಕ್ತ ಈಗ ಇಡೀ ಕಪೋಟ್ ನಿನ್ನೆ ನೋಡಿದ್ವಿ, ನೀವೆಲ್ಲ ಕಟೌಟ್ಗಳನ್ನೆಲ್ಲ ತೆಗೆಸ್ತಾ ಇದ್ದಾರೆ. ಅಭಿಮಾನ ಹೇಗೆ ಇದು ಮಾಡ್ತು, ಕಾರ್ಯಕರ್ತರಿಗೆ ಒಂದು ಸಣ್ಣ ಜಯ ಅಂತೇಳಿ ನಾನು ಇದುವರೆಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಬಿ ಕೆ ಹರಿಪ್ರಸಾದ್ ಕೂಡ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸೇವಾದಳದ ಅಧ್ಯಕ್ಷರಾಗಿದ್ದರು. ಈಗ ನಮಗೆ KPCC ಸಾರಥ್ಯ ಕೊಟ್ಟಿರೋದು ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದು